गोलमाल है भाई, सब गोलमाल है। ನರೇಗಾ ಯೋಜನೆ ಕಾಮಗಾರಿಯಲ್ಲಿ ಗೋಲ್ಮಾಲ್. गोलमाल है भाई, सब गोलमाल है। ಜನಸಾಮಾನ್ಯರಿಗೆ ಉದ್ಯೋಗ ಸಿಗಲಿ ಅನ್ನೋ ಯೋಜನೆ. गोलमाल है भाई, सब गोलमाल है। ಅಧಿಕಾರಿಗಳ ಹಣದ ಆಸೆಗೆ ಯೋಜನೆ ಹಳ್ಳ ಹಿಡಿದಿದೆ. गोलमाल है भाई, सब गोलमाल है। ಕೆಲಸ ಮಾಡಿದವರಿಗೆ ಬಿಲ್ ಮಾಡಲ್ಲ. गोलमाल है भाई, सब गोलमाल है। ಊರು ಬಿಟ್ಟವರ ಹೆಸರಿಗೆ ಹಣ ಪಾವತಿ. गोलमाल है भाई, सब गोलमाल है। ಇಂಥ ಪ್ರಕರಣಗಳು ಸರ್ವೇ ಸಾಮಾನ್ಯ. गोलमाल है भाई, सब गोलमाल है। ಯಾರು ಹೇಳೋರಿಲ್ಲ ಕೇಳೋರಿಲ್ಲ. गोलमाल है भाई, सब गोलमाल है। ಸರ್ಕಾರದ ದುಡ್ಡು ಅಧಿಕಾರಿಗಳೇ ಗುಳುಂ ಮಾಡಿದ್ದಾರೆ. गोलमाल है भाई, सब गोलमाल है। ಹೌದು ವೀಕ್ಷಕರೇ, ಸರ್ಕಾರ ಗ್ರಾಮೀಣ ಭಾಗದ ಜನಸಾಮಾನ್ಯರಿಗೆ ಉದ್ಯೋಗ ಸಿಗಲಿ, ಆರ್ಥಿಕವಾಗಿ ಮುಂದೆ ಬರಲಿ ಅನ್ನೋ ಕಾರಣಕ್ಕೆ ಮಹತ್ವದ ಯೋಜನೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನದ ಉದ್ದೇಶದಿಂದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಜನಸಾಮಾನ್ಯರಿಂದ ಕೆಲಸ ಮಾಡಿಸಿ ಅವರಿಗೆ ದಿನಕ್ಕೆ 370 ರೂಪಾಯಿ ಸಂಬಳ ನೀಡಿ ಅವರು ಸಹ ಆರ್ಥಿಕವಾಗಿ ಬೆಳವಣಿಗೆ ಆಗಲಿ ಅನ್ನೋ ಕಾರಣಕ್ಕೆ ಈ ಯೋಜನೆ ತರಲಾಗಿದೆ. ಆದರೆ ಅಧಿಕಾರಿಗಳು ಹಣದ ಆಸೆಗೆ ಬೆಂಗಳೂರು, ಮಂಗಳೂರು, ಉಡುಪಿ ಮತ್ತು ಇನ್ನಿತರ ಊರುಗಳಲ್ಲಿ ದುಡಿಯಲು ಹೋದವರ ಹೆಸರಿಗೆ ಬಿಲ್ ಮಾಡಿದ ಉದಾಹರಣೆಗಳು ಹಲವಾರು. ಅದರಲ್ಲಿ ಇಳಕಲ್ ತಾಲೂಕಿನ ಮುರಡಿ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟ ಪಿಡಿಒ ಈಶ್ವರ್ ಬಂಡಿವಡ್ಡರ್ ಮತ್ತು ಗ್ರಾಮ ಪಂಚಾಯಿತಿ ಕಾಯಕ ಮಿತ್ರರಾಗಿ ಕಾರ್ಯನಿರ್ವಹಿಸುತ್ತಿರುವ ಯಮನವ್ವ ಮಾಂತೇಶ್ ಗೌಡರ್ ಸೇರಿಕೊಂಡು ಯಮನವ್ವನ ಗಂಡ ಮಾಂತೇಶ್ ಮತ್ತು ಅವರ ಸಹೋದರ ಮಾವ ಹನುಮನಗೌಡ ನಿಂಗನಗೌಡ ಗೌಡರ್ 3 ವರ್ಷದಿಂದ ಬೆಂಗಳೂರು ನಗರದಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದರು. ಅವರ ಹೆಸರಿನಲ್ಲಿ ಹಣ ಬಿಡುಗಡೆ ಮಾಡಿದ್ದಾರೆ. ಇದರ ಬಗ್ಗೆ ರಂಗಪ್ಪ ನಾಯಕ್ ದೇಸಾಯಿ, ವೈಎಸ್ ಪೂರ್ತಗೇರಿ ಮತ್ತು ಹಲವಾರು ಜನರು ಇಲಾಖೆಗೆ ದೂರು ಸಲ್ಲಿಸಿದ್ದಾರೆ. ಇಲಾಖೆಯವರು ಇದರ ಮಾಹಿತಿ ತರಿಸಿದ್ದಾರೆ. ಮಾಹಿತಿಯಲ್ಲಿ ಗ್ರಾಮ ಕಾಯಕ ಮಿತ್ರರಾದ ಯಮನಮ್ಮ, ಅವರ ಪತಿಯವರಾದ ಮಹಾಂತೇಶ ಗೌಡರ್ ಹಾಗೂ ಅವರ ಸಹೋದರ ಮಾವನವರಾದ ಹನುಮನಗೌಡ ನಿಂಗನಗೌಡ ಗೌಡರ್ ಇವರು ಬೆಂಗಳೂರಿನ ನೆಲಮಂಗಲದಲ್ಲಿ ಲಾರಿ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಿಜವಿದ್ದು ಕಳೆದ 7 ವರ್ಷಗಳ ಅವಧಿಯಲ್ಲಿ ಗಾಣದಾಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿದ್ದು ನಿಜವಿರುತ್ತದೆ. ಆದರೆ ಇತ್ತೀಚಿನ NMRಗಳನ್ನ ಕುಲಂಕುಷವಾಗಿ ಪರಿಶೀಲಿಸಲಾಗಿ ಈ ಕೆಳಕಾಣಿಸಿದ NMRಗಳಲ್ಲಿ ತನ್ನ ಗಂಡ ಮತ್ತೆ ತನ್ನ ಸೋದರ ಮಾವನ ಬದಲಾಗಿ ಬೇರೆಯವರ ಫೋಟೋಗಳನ್ನು ನಿಲ್ಲಿಸಿ ತನ್ನ ಕರ್ತವ್ಯವನ್ನ ದುರುಪಯೋಗ ಪಡಿಸಿಕೊಂಡು ಅಕ್ರಮವಾಗಿ ಅವರಿಬ್ಬರ ಹೆಸರಿನಲ್ಲಿ ಬಿಲ್ಲನ್ನ ತೆಗೆದಿದ್ದು ನಿಜವಿರುತ್ತದೆ ಎಂದು ಪಿಡಿಒ ಈಶ್ವರ್ ಬಂಡಿವಡ್ಡರ್ ವರದಿ ಸಲ್ಲಿಸಿದ್ದಾರೆ. ಈಶ್ವರ್ ಬಂಡಿವಡ್ಡರ್ ಅವರೇ ಈ ಇಬ್ಬರು ಬೆಂಗಳೂರಿನಿಂದ ಮುರುಡಿಗೆ ಬಂದಾಗ ಮಾತ್ರ ಕೆಲಸ ಹಾಕಿದ್ರಾ ಅಥವಾ ಅವರು ಬಂದದ್ದು ನೋಡಿ ಕೆಲಸ ಹಾಕಿದ್ದೀರಾ ಎನ್ನುವುದು ತಿಳಿಯಲಿಲ್ಲ. ರಂಗಪ್ಪ ನಾಯಕ್ ದೇಸಾಯಿ, ವೈಎಸ್ ಪೂರ್ತಗೇರಿ ಮತ್ತು ಹಲವಾರು ಜನರು ಆರೋಪ ಮಾಡಿದ್ದು 3 ವರ್ಷ ನೀವು ನಿಮ್ಮ ಕಚೇರಿಯ ವೆಬ್ಸೈಟ್ನಲ್ಲಿ 3 ವರ್ಷದ ಕಾಮಗಾರಿಯನ್ನ ಗಮನಿಸಿ ಅಲ್ಲಿರುವ ಫೋಟೋ ಅವರದ್ದೋ ಅಥವಾ ಬೇರೆಯವರದ್ದೋ ಗೊತ್ತಾಗದೆ ಸುಮ್ಮನೆ ಹೊಂದಾಣಿಕೆ ಮಾಡಿಕೊಂಡು ಕೇವಲ 36,324 ರೂಪಾಯಿ ದುರುಪಯೋಗ ಅಂತ ಹೇಳುವುದಲ್ಲ, ನೀವು ಸಹ ಅವರೊಂದಿಗೆ ಶಾಮೀಲಾಗಿ ತಪ್ಪು ವರದಿ ಕೊಟ್ಟಿರುವುದು ಕಾಣುತ್ತಿದೆ. ದಯವಿಟ್ಟು ಮೇಲಾಧಿಕಾರಿಗಳು ಬೇರೆ ಅಧಿಕಾರಿಗಳನ್ನ ನೇಮಕ ಮಾಡಿ ಈ ಇಬ್ಬರ ಅಲ್ಲ ಇನ್ನೂ ಹಲವಾರು ಹೆಸರಿನಲ್ಲಿ ಬೋಗಸ್ ಬಿಲ್ ಎತ್ತಿರುವುದು ಗೊತ್ತಾಗುತ್ತದೆ. ಸರ್ಕಾರದ ಹಣವನ್ನ ಗೋಲ್ಮಾಲ್ ಮಾಡಿದ ಪಿಡಿಒ ಈಶ್ವರ ಬಂಡಿವಡ್ಡರ್ ಮತ್ತು ಗ್ರಾಮ ಪಂಚಾಯಿತಿ ಕಾಯಕ ಮಿತ್ರರಾಗಿ ಕಾರ್ಯನಿರ್ವಹಿಸುತ್ತಿರುವ ಯಮನವ್ವ ಮಾಂತೇಶ ಗೌಡರ್ ಕೂಡಲೇ ಅಮಾನತು ಮಾಡಿ ವಿಚಾರಣೆ ನಡೆಸಲು ವೈಎಸ್ ಪೂರ್ತಗೇರಿ ಮತ್ತು ಹಲವಾರು ಸಾರ್ವಜನಿಕರು ಮತ್ತು ಜನತಾ ಧ್ವನಿ ಒತ್ತಾಯಿಸುತ್ತದೆ. गोलमाल है भाई, सब गोलमाल है।